ವೆನ್ ವಿ ಬಿಕಮ್ ಸಟಲ್, ಆ ಸೂಕ್ಷ್ಮ ಧ್ಯಾನ ಮಾಡಿದಾಗ ನಮಗೆ ಈ ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಕಾಣಿಸ್ಲೇಬೇಕು, ಕಾಣಿಸುತ್ತೆ. ಆಗ ಯು ಆರ್ ಟಚಿಂಗ್ ಯುವರ್ ಸೋಲ್ ಜಸ್ಟ್ ಇನ್ ದಟ್ ದ ಸಟಲ್ ಸೆನ್ಸಸ್. ತನ್ಮಾತ್ರೆಗಳನ್ನು ನೀವು ರೂಪ, ಸ್ಪರ್ಶ, ಗಂಧ, ರಸ, ಶಬ್ದ ಇದನ್ನು ಟಚ್ ಮಾಡ್ತೀರ. ಅದು ಟಚ್ ಮಾಡಿದಾಗ ದೆನ್ ಯು ಬಿಕಮ್ ಕ್ಲಾರಿಟಿ, ಯು ಬಿಕಮ್ ಮೋರ್ ಪ್ಯೂರ್, ಆ್ಯಂಡ್ ದೆನ್ ಯು ಫೈಂಡ್ ಕ್ಲಾರಿಟಿ ಇನ್ ಸ್ಪೀಚ್, ಕ್ಲಾರಿಟಿ ಇನ್ ಥಿಂಕಿಂಗ್, ಕ್ಲಾರಿಟಿ ಇನ್ ಯುವರ್ ಆ್ಯಕ್ಷನ್. ಎಲ್ಲದರಲ್ಲೂ ಕೂಡ ಈ ತನ್ಮಾತ್ರೆಗಳು ಯಾವಾಗ ನಿಮ್ಮ ಸಾಧನೆಯಿಂದ ಟಚ್ ಆಗುತ್ತೋ ಆ ಅಂಶಗಳೆಲ್ಲ ನಿಮಗೆ ತಿದ್ದುಪಡಿ ಆಗುತ್ತೆ. ಇದುವರೆಗೂ ಬ್ಲಾಕ್ಸ್ ಏನೇನೆಲ್ಲ, ಮೆಂಟಲ್ ಬ್ಲಾಕ್ಸ್, ಫಿಸಿಕಲ್ ಬ್ಲಾಕ್, ನರ್ವ್ ಬ್ಲಾಕ್ಸ್, ಐಡಿಯಾಸ್ ಬ್ಲಾಕ್ ಆಗುತ್ತೆ, ಅದನ್ನೆಲ್ಲ ಯು ಕಮ್ ಔಟ್ ಆಫ್ ದಟ್ ಝೋನ್ ಆಫ್ ಬ್ಲಾಕೇಜಸ್. ಯು ಕಮ್ ಔಟ್ ಆಫ್ ದ ಝೋನ್ ಆಫ್ ಬ್ಲಾಕೇಜಸ್. ಅದನ್ನೇ ಇನ್ನರ್ ಸಿದ್ದೀಸ್ ಅಂತ ನಾವು ಹೇಳೋದು. ಅದಕ್ಕೆ ನಾವು ಹೇಳೋದು ಈ ಬ್ಲಾಕೇಜಸ್ ಆದಾಗ ಇನ್ನರ್ ಸಿದ್ದೀಸ್. ಏನು ಇನ್ನರ್ ಸಿದ್ದೀಸ್ ಆಗುತ್ತೆ? ತನ್ಮಾತ್ರೆಗಳೆಲ್ಲ ನಿಮಗೆ ರೂಪ, ಸ್ಪರ್ಶ, ಗಂಧ, ಬೆಳಕು ಎಲ್ಲ ಈ ವಿಬ್ಬಿಗೆ ಅವ್ರ ವಯಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಅದೆಲ್ಲ ನಿಮಗೆ ಸ್ಪಷ್ಟವಾಗಿ ಕಾಣಕ್ಕೆ ಶುರು ಆಗುತ್ತೆ. ಅದೇ ಇನ್ನರ್ ಸಿದ್ದೀಸ್. ದೀಸ್ ಆರ್ ಆಲ್ ದ ಇನ್ನರ್ ಸಿದ್ದೀಸ್ ಬಿಕಾಸ್ ಯು ಆರ್ ನಾಟ್ ಸಟಲ್ ಯೆಟ್. ಯಾಕಂದರೆ ನಿಮ್ಗೆ ಇನ್ನೂ ಆ ಸೂಕ್ಷ್ಮತನ ಬಂದಿಲ್ಲ. ಬರೀ ಅಹಂಕಾರದಲ್ಲಿ ಇದೆ ಅಷ್ಟೇ ನಿಮ್ಮ ಸೂಕ್ಷ್ಮ. ನೋಡಿದ, ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಈಗೆಲ್ಲ ಮಾತಾಡ್ಸಲ್ಲ. ಈಗ ನನ್ನ ಕಂಡ್ರೆ ಕೋಪ ಏನೋ, ನನ್ನ ಕಂಡ್ರೆ ಏನೋ, ಅಥವಾ ನಾ ಏನೋ ಮಾಡಿದ್ದವ್ರಿಗೆ ತಪ್ಪಾಯ್ತೇನೋ, ಅಥವಾ ಅವ್ರು ಮಾಡ್ತಿರೋದು ತಪ್ಪಾಗಿ ನನಗೆ ಕಾಣಿಸ್ತಾ ಇದೆ ಈಗ. ಯಾಕೆಂದರೆ ದಿಸ್ ಈಸ್ ವಾಟ್ ಇಟ್ ಈಸ್. ಸಟಲ್ ಸೆನ್ಸಸ್ ಇಲ್ಲ ನಮಗೆ. ಇದನ್ನೇ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ how we are and who we are and what we are. What is the purpose of life? ನವರಾತ್ರಿ ದಿವಸ ಈ ಪರ್ಪಸ್ ಏನು? The purpose of ನವರಾತ್ರಿ is to increase our subtle senses. ಅದಕ್ಕೆ ಈ ತನ್ಮಾತ್ರೆಗಳನ್ನು ನಾವು ರೆಡಿಯಾಗಬೇಕು. ಇನ್ನರ್ ಸಿದ್ದೀಸ್ ಅಂದರೆ ಅದೇ ಅರ್ಥ. ನಮ್ಮ ತನ್ಮಾತ್ರೆಗಳನ್ನು ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಒಳಗಡೆ ಇರತಕ್ಕಂಥ ಸಿದ್ಧಿಗಳೆಲ್ಲ ಚೆನ್ನಾಗಿ ಆಗುತ್ತೆ. ಇದು ಮುಖ್ಯವಾಗಿ ಇರತಕ್ಕಂಥ ವಿಚಾರ. ಇದೇ ಮುಖ್ಯವಾಗಿ ನಾವು ನೋಡಬೇಕು. ಈಗೆಷ್ಟೇ ಹೇಳಿದ ಹಾಗೆ ಇನ್ನರ್ ಸಿದ್ದೀಸ್ ಅಂದರೆ ಏನು? ತನ್ಮಾತ್ರೆಗಳನ್ನು ಚುರುಕು ಮಾಡ್ಕೊಳ್ಳೋದು. So what you can do, you have to understand how your subtle senses is and how your subtle senses are. Inner ಸಿದ್ದೀಸ್ನ ನೀವು ರೆಡಿ ಮಾಡ್ಕೋಬೇಕು. How do you make your inner ಸಿದ್ದೀಸ್? ನಿಮ್ಮ ತನ್ಮಾತ್ರೆಗಳನ್ನು ಯಾವ ರೀತಿ ಚುರುಗೊಳಿಸ್ತೀರ? ಯಾವ ರೀತಿ ಮಾಡೋದು? ಅದಕ್ಕೆ ಮಂತ್ರ. ಆ ಮಂತ್ರ ಹೇಳಲಿಕ್ಕೆ ಮುಂಚೆ ಇನ್ನರ್ ಸಿದ್ದೀಸ್ನ ಸರಿ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿರೋತಕ್ಕಂಥ ಮುಗ್ಧತನನ ಜಾಸ್ತಿ ಮಾಡ್ಕೊಳ್ಳಿ. ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಆಸ್ ಇನ್ನೋಸೆಂಟ್ ಆಸ್ ಯು ಕ್ಯಾನ್. ಸುಮ್ಮನೆ ಇನ್ನೊಬ್ಬರ ಸಮಾಚಾರ ಬೇಡ. ಇನ್ನೊಬ್ಬರಿಗೆ ಏನಾದ್ರು ಪ್ರಯೋಜನಕರವಾಗಿ ಏನಾದ್ರು ವಿಚಾರ ಇದ್ದರೆ ನೀವು ಅದನ್ನು ಭಾಗವಹಿಸಿ. ಬಟ್ ಡೋಂಟ್ ಲಿಸನ್ ಟು ಗಾಸಿಪ್. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಈಸ್ ಶೋಯಿಂಗ್ ಆರ್ ಈಸ್ ಎಕ್ಸಿಬಿಟಿಂಗ್ ಗಾಸಿಪ್? ಇದು ಆಗು ಹೋಗುಗಳನ್ನು ಅಂದರೆ ಅದರ ಬಗ್ಗೆ ವಿಚಾರ ಮಾತಾಡೋದು ಮಾತ್ರ ಅಲ್ಲ. ನಿಮಗೇನಾಗುತ್ತೆ ಅಂದಾಗ ಇಲ್ಲಿ ನಿಮ್ಮ ಒಳಗಡೆ ಇರತಕ್ಕಂಥ ಲಕ್ಷ್ಯ ಇರಬೇಕು. ಯು ಶುಡ್ ಹ್ಯಾವ್
a proper lakshya principle. You should have a proper principle. ಏನ್ ಲಕ್ಷ್ಯ ನಿಮಗೆ? ಪ್ರಿನ್ಸಿಪಲ್ ಅಂದ್ರೆ ಲಕ್ಷ್ಯ. ಏನ್ ಲಕ್ಷ್ಯ ಇರಬೇಕು ನಿಮಗೆ? ಪ್ಯೂರಿಟಿ ಇರಬೇಕು. ಆದಷ್ಟು ಇನ್ನೊಬ್ಬರ ವಿಚಾರಕ್ಕೆ ಕಿವಿ ಕೊಡಬಾರ್ದು, ಇನ್ನೊಬ್ಬರ ವಿಚಾರಕ್ಕೆ ಮನಸ್ಸಿಗೆ ಹಾಕೋಬಾರ್ದು. ಒಂದ್ಸಲ ಕಿವಿ ಕೊಟ್ರೆ ಎಲ್ಲವೂ ಕೂಡ ನಿಮ್ಮ ಇಂದ್ರಿಯಗಳೆಲ್ಲ ಚುರುಕಾಗ್ತಾ ಬರುತ್ತೆ. ಇಂದ್ರಿಯಗಳಿರೋದು ಯಾತಕ್ಕೆ? ರುಚಿ ನೋಡಕ್ಕೆ. ಯಾವ ಥರ ರುಚಿ? ರುಚಿ ಏನಿದೆ ಅಂದರೆ ಮುಗ್ಧತನನೂ ಒಂದು ರುಚಿ. ದೇವರು ಸ್ವಾಭಾವಿಕವಾಗಿ ನಿಮಗೆ ಕೊಟ್ಟಿರೋತಕ್ಕಂಥ ರುಚಿ ಏನು? ಮುಗ್ಧತನ, ಇನ್ನೋಸೆನ್ಸ್. ಇನ್ನೋಸೆನ್ಸ್ ಈಸ್ ಗಾಡ್ ಗಿವನ್ ಗಿಫ್ಟ್. ಇನ್ನೋಸೆನ್ಸ್ ಈಸ್ ಗಾಡ್ ಗಿವನ್ ಗಿಫ್ಟ್. ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲ ವಿಚಾರ ತಿಳ್ಕೊಳ್ಳಿ, ಆದರೆ ಭಾಗವಹಿಸಬೇಡಿ. ಜಸ್ಟ್ ಲೀವ್ ಇಟ್. ವೆನ್ ಯು ಸ್ಟಾರ್ಟ್ ಲೀವಿಂಗ್ ಆಲ್ ದೋಸ್ ಥಿಂಗ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ್ದು ಬೇಕು ಯಾವ್ದು ಬೇಡ. ನೋಡಿ, ನೀವು 99% ಆಫ್ ದ ಥಿಂಗ್ಸ್ ನಿಮಗೆ ಏನು ಮನಸ್ಸಿಗೆ ಸೆಳೆಯುತ್ತೋ ಅದೆಲ್ಲ ಅನ್ವಾಂಟೆಡ್ ಥಿಂಗ್ಸೇ. half the time all this is unwanted things. ಲಕ್ಷ್ಯ ಇದೆಲ್ಲ ನಿಮಗೆ ಯಾವ ಥರ ಇರಬೇಕು ಅಂದಾಗ, ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅನ್ವಾಂಟೆಡ್ ಥಿಂಗ್ಸ್. ಎವ್ರಿಥಿಂಗ್ ಇಸ್ ಅನ್ವಾಂಟೆಡ್. ಯೋಚನೆ ಮಾಡಿ ನೋಡಿ, ನಂಗೆ ಬೇಕು, ಮನಸ್ಸಿಗೆ ಬೇಕೋ ನಿಜವಾಗ್ಲೂ ಬೇಕೋ? ಮನಸ್ಸಿಗೆ ನಿಮಗೆ ಯೂಸ್ ಅನ್ವಾಂಟೆಡ್. If you want siddhis, then the principle should only be wanted in you. The principle should be wanted. It should not be unwanted. ಬೇಕಾ? ನೀವು ಯೋಚನೆ ಮಾಡಿ, ಒಂದು ನಿಮಿಷ ಯೋಚನೆ ಮಾಡಿ. ಏನಾದ್ರು ಒಂದು ವಿಚಾರ ಬಂತ, ಇಳಿಸ್ತಾ ಪೇಪರ್ ಓದ್ತೀರಾ, ಅದ್ರಲ್ಲಿ ಏನೋ ಬಹಳ ಕುತೂಹಲ ಇತ್ತಾ, ಯು ಆರ್ ಕ್ಯೂರಿಯಸ್, ನೋ ಪ್ರಾಬ್ಲಮ್. ವೆನ್ ಯು ಬಿಕಮ್ ಕ್ಯೂರಿಯಸ್, half your innocence is lost. ನಿಮ್ಮ ಮುಗ್ಧತನ ನಿಮಗೆ ಹೊಟ್ಟೋಯ್ತು. ಟಿವಿ ನೋಡ್ತೀರಾ, ಮುಗ್ಧತನ ಹೋಯ್ತು. ನೆಕ್ಸ್ಟ್ ಪ್ರಶ್ನೆ, ಟಿವಿ ನೋಡದೆ ಏನು ಮಾಡೋದು ನಾವು? ವಾಟ್ ಡು ಐ ಡೂ? ಹೌ ವೆಲ್ ಐ ಸ್ಪೆಂಡ್ ಮೈ ಟೈಮ್? ಅಭ್ಯಾಸ ಮಾಡಿ ನೋಡಿ. ಟಿವಿ ನೋಡದೆ ಅಭ್ಯಾಸ ಮಾಡಿ ನೋಡಿ. ಆಗ ಬಂದು ಹೇಳಿ, ಒಂದು ವಾರ ಅಭ್ಯಾಸ ಮಾಡಿ. ಬೇಡ ನಮಗೆ ಟಿವಿ. ನಿಮ್ಮ ಮನಸ್ಸಿಗೆ ಎಲ್ಲ ಧಾರಾವಾಹಿನೂ ಬೇಕು. ನಿಮಗೆ ಎಲ್ಲ ಧಾರಾವಾಹಿನೂ ಬೇಕು. ನಾನು ಡಿಸ್ಕವರಿ ನೋಡಬೇಕು, ನಾನು ಅದನ್ನು ನೋಡಬೇಕು. ಲಕ್ಕಿಲಿ ನನಗೆ ಯಾವ್ಯಾವ ಸೀರಿಯಲ್ ಹೆಸರು ಗೊತ್ತಿಲ್ಲ ನನಗೆ. I don't want to spoil whatever innocence I have. ಅದು ಒಂದು ಸಾಸಿವೆ ಕಾಳಷ್ಟು ಇದ್ರೂ ಆ ಸಾಸಿವೆ ಕಾಳಿನ ಮುಗ್ಧತನ ನನಗಿರಬೇಕು. ಯಾಕೆಂದರೆ ವೇರ್ ಎವರ್ ದೇರ್ ಇಸ್ ಇನ್ನೋಸೆನ್ಸ್ ದೇರ್ ಇಸ್ ಧರ್ಮ. ವೇರ್ ಎವರ್ ದೇರ್ ಇಸ್ ಇನ್ನೋಸೆನ್ಸ್ ದೇರ್ ಇಸ್ ಲಕ್ಷ್ಯ. Wherever there is innocence and lakshya, then you will start having the inner siddhis. Then you will start listening to the sound of a pin drop. Then you will start listening to a pin drop. ಒಂದು ಸೂಜಿ ಬಿದ್ದಾಗ ಅದು ಕೇಳಿಸುತ್ತೆ ನೋಡಿ. ಯಾಕೆ ಅಂದರೆ ಅದು ಒಂದು ರೀತಿ ಇನ್ನರ್ ಸಿದ್ಧಿನೇ. ಅದೇ ಪ್ರಿನ್ಸಿಪಲ್ಲು, ಲಕ್ಷ್ಯ ಅದೇನೆ. ನಿಮ್ಮ ತನ್ಮಾತ್ರೆಗಳು ಸಂಪೂರ್ಣ ಚೂಪಾಗಿರಬೇಕು. ಇದೆಯಾ? ನಿಮ್ಮ ಬಾಗಿಲು ತೆಗ್ದಿದ್ದ ಸೌಂಡೇ ಕೇಳಿಸಲ್ಲ ನಿಮಗೆ. ಯು ಕಾಂಟ್ ಈವನ್ ನೋ
ಕಣ್ಣಿಂದ, ದೃಷ್ಟಿಯಿಂದ, ಭಾವನೆಯಿಂದ ಯಾರು ಬಂದಿದ್ದಾರೆ ಏನು ಅಂತ ಗೊತ್ತಾಗಲ್ಲ ನಿಮಗೆ. ಬೆಲ್ ಹೊಡೆದ್ರೇ ನಿಮ್ಗೆ ಗೊತ್ತಾಗೋದು. ಬೆಲ್ ಹೊಡಿದೆ ಗೊತ್ತಾಗತ್ತಾ ನಿಮಗೆ? ದಟ್ ಈಸ್ ಸಟ್ಲಿಟಿ, ದಟ್ ಈಸ್ ಇನ್ನೋಸೆನ್ಸ್. ಈ ಸಿದ್ದೀಸ್ ಎಲ್ಲ ಬರಬೇಕಾದ್ರೆ ಯು ಶುಡ್ ಹ್ಯಾವ್ ದ ಇನ್ನರ್ ಸಿದ್ಧಿ. ಆ ಇನ್ನರ್ ಸಿದ್ದೀಸಿಂದ ನಿಮಗೆ ಲಕ್ಷ್ಯ ಬರುತ್ತೆ. ಇಲ್ಲಾಂದರೆ ಗೇಟ್ ಶಬ್ದ ಹೊರಗಡೆ ಡಂಗನ್ 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 ಕುಟ್ಟಿದ್ರು ಬರಲ್ಲ. ಈ ಪ್ರಿನ್ಸಿಪಲ್ ಇಟ್ಕೊಂಡ್ರೆ ದೆನ್ ವಾಟ್ ಹ್ಯಾಪನ್ಸ್, ನಿಮ್ಮ ಮೆಡಿಟೇಷನ್ನಲ್ಲಿ ತುಂಬ ವಯಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಅದೆಲ್ಲ ನಿಮಗೆ ಬರುತ್ತೆ. ಆ ವ್ಯೂಸ್ ಸಿಗುತ್ತೆ ನಿಮಗೆ. ಅದೇ ಸಟಲ್ ಸೆನ್ಸಸ್. You should have the principle of the subtle senses. ಅದನ್ನು ಅನ್ವಾಂಟೆಡ್ ಇದೆ ಈಗ ನಿಮಗೆ, ಲಕ್ಷ್ಯನೇ ಗೊತ್ತಿಲ್ಲ. ಬಿಕಾಸ್ ದಟ್ ಇಸ್ ಅನ್ವಾಂಟೆಡ್ ಫಾರ್ ಯು. ಯು ಡೋಂಟ್ ನೋ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಇನ್ ಪ್ರಿನ್ಸಿಪಲ್ ಲೈಫ್ ಯು ಶುಡ್ ಹ್ಯಾವ್ ದ ಪ್ರಿನ್ಸಿಪಲ್ ಆಫ್ ಗೆಟಿಂಗ್ ಎನ್ಲೈಟನ್ಮೆಂಟ್. ಆ ಎನ್ಲೈಟನ್ಮೆಂಟ್ ಬೇಕಾದರೆ ನಿಮಗೆ ಲಕ್ಷ್ಯ, ಅದೇ ನಿಮ್ಮ ಲಕ್ಷ್ಯ. ಶಿಷ್ಯಂದ್ರಿಗೆ ಅದೇ ನಿಮ್ಮ ಲಕ್ಷ್ಯ. ವಾಟ್ ಈಸ್ ದ ಗೋಲ್ ಆಫ್ ಲೈಫ್? ದ ಗೋಲ್ ಆಫ್ ಲೈಫ್ ಇಸ್ ಎನ್ಲೈಟನ್ಮೆಂಟ್. ಸೊ ವಾಟ್ ಈಸ್ ದ ಗೋಲ್ ಆಫ್ ಲೈಫ್? ದ ಗೋಲ್ ಇಸ್ ಕಾಲ್ಡ್ ಆಸ್ ಅ ಲಕ್ಷ್ಯ. ಕನ್ನಡ, ಸಂಸ್ಕೃತ್. ಲಕ್ಷ್ಯ ಇರಬೇಕು. ಇನ್ನರ್ ಸಿದ್ದೀಸ್ ಬರಬೇಕಾದ್ರೆ ನಮ್ಮಲ್ಲಿರೋ ತನ್ಮಾತ್ರೆಗಳು, ದ ಸಟ್ಲರ್ ಯು ಬಿಕಮ್, ದೆನ್ ಯು ವಿಲ್ ಫೀಲ್ ದ ವೈಬ್ರೇಷನ್ from your heart, from your soul. Heart Allah. If you want to feel the inner vibration, and that inner vibration is because of a principle, and that principle gives you the goal of life, and that goal will give you constantly the inner siddhis. ಕೂತ್ಕೊಂಡ ಕಣ್ಣು ಮುಚ್ಕೊಂಡಾಗ ವಯಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಹಂಗೆ ಫ್ಲ್ಯಾಶ್ ಆಗ್ತಾ ಇದ್ದು ಹಾಗೆ ಪೀಸ್ಫುಲ್ಲಾಗಿ ನೀವು ಕಣ್ಣು ಮುಚ್ಚಿದ್ದು ಯಾವಾಗ, ಕಣ್ಣು ಬಿಡೋದು ಯಾವಾಗ ಅಂತ ಗೊತ್ತಾಗಲ್ಲ ನಿಮಗೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಸಟಲ್ ಯು ಹ್ಯಾವ್ ಬಿಕಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ಗೊತ್ತಾಗಬೇಕು. ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫೀಲ್ ಇನ್ಸೈಡ್, ಆ್ಯಂಡ್ ದಟ್ ಈಸ್ ದ ಹೋಲ್ ಥಿಂಗ್. So when you understand that, you will understand the innocence of your being. ಎಷ್ಟು ಇನ್ನೋಸೆಂಟ್ ಆಗಿದ್ದೀರಾ ಅನ್ನೋ ಅದರ ಸೆನ್ಸು, ಅದರ ಅರಿವು ನಿಮಗೆ ಬರೋಕ್ಕೆ ಶುರುವಾಗುತ್ತೆ. ವೆನ್ ಇನ್ನೋಸೆನ್ಸ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ನಾವು ಕೇಳಿದ್ದೀವಿ, ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಬಟ್ ಇನ್ ಸ್ಪಿರಿಚುವಲ್ ಟರ್ಮಿನಾಲಜಿ, when you lose your subtleness, innocence is lost. Innocence is, for every disciple, he should have the dharma. Innocence is dharma. So innocence is dharma, and that dharma is your lakshya. ಅದೇ ನಿಮ್ಮ ಜೀವನದ ಲಕ್ಷ್ಯ. Okay? That is very important. So that innocence happens to be your goal in life. Adhe lakshya. That should be. So have dharmic goals. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.